ಬೆಳೆ ಇನ್ಶೂರೆನ್ಸ್ ಹೆಸರಲ್ಲಿ 600 ಕೋಟಿಯ ಕರಾಳ ದಂಧೆ. ಮೆಕ್ಕೆಜೋಳ ಬೆಳೆದಿದ್ರೆ ಈರುಳ್ಳಿಗೆ ವಿಮೆ ಪಡೆಯೋ ಏಜೆಂಟ್ಸ್, ಕೆರೆ ಜಾಗ ತೋರಿಸಿ ವಿಮೆ, ರೈತರಿಗೆ ಮಹಾಮೋಸ ಆಗಿದ್ ಹೇಗೆ? ಇದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಸ್ಕ್ಯಾಮ್. ನಾನು ಪ್ರೀತಿ ಆಕಾಶ್. ಹಗ್ಗ ತೋರಿಸಿ ಹಾವು ಅಂದೋರ ಬಗ್ಗೆ ಕೇಳಿರ್ತೀರಾ, ಸುಣ್ಣ ತೋರಿಸಿ ಹಾಲು ಅಂದೋರ ಬಗ್ಗೆನೂ ಕೇಳಿರ್ತೀರಾ. ಬಟ್ ಕೆರೆ ತೋರಿಸಿ ಇಲ್ಲಿ ಕಡ್ಲೆಕಾಯಿ ಬೆಳೆದಿದ್ವಿ, ಪಾಳು ಬಿದ್ದ ಮನೆ ತೋರಿಸಿ ಇಲ್ಲಿ ಪಪ್ಪಾಯಿ ಬೆಳೆದಿದ್ವಿ ಅಂತ ಹೇಳ್ದೋರ ಬಗ್ಗೆ ಕೇಳಿದ್ದೀರಾ? ಇಂಥ ಕಥೆಗಳನ್ನ ಕಟ್ಟಿ ಇಲ್ಲೊಂದು ಕಡೆ 600 ಕೋಟಿ ರೂಪಾಯಿ ಬೆಳೆ ಇನ್ಶೂರೆನ್ಸ್ ನುಂಗಿ ಬಿಟ್ಟಿದ್ದಾರೆ. ಆ ಏಜೆಂಟ್ಗಳು ಮಾಡಿದ ಈ ದಂಧೆ ಬಗ್ಗೆ ಕೇಳಿದ್ರೆ ತಲೆ ಧಿಮ್ಮನ್ನತ್ತೆ. ಈ ದಂಧೆ ಆಗಿದ್ದಾದ್ರೂ ಹೇಗೆ? ರೈತರು ಮೋಸ ಹೋಗಿದ್ ಹೇಗೆ? ಈ ರಿಪೋರ್ಟ್ ನೋಡಿ. ಒಂದು ಮೈತ್ರಿ ಮಾಡ್ಕೊಂಡಾರ ಇವರೆಲ್ಲರೂ ಕೂಡಿ, ಅಧಿಕಾರಿಗಳು, ಏಜೆಂಟ್ರು, ಇನ್ಶೂರೆನ್ಸ್ ಕಂಪ್ನಿ, ಇವರೆಲ್ಲರೂ ಕೂಡಿ ಏನು ರೈತರನ್ನ ಲೂಟಿ ಮಾಡಕತ್ತಾರ. ಇದಕ್ಕೆ ಕಡಿವಾಣ ಹಾಕಬೇಕು. ದಂಧೆ ಇದು ಕೆಲಸ ಮುಸುಕಲ್ಲಿ ನಡೆದ ಮಹಾದಂಧೆ. ಬೆಳೆಗಳ ನಡುವೆ ಬೆಳೆದ ಕಳೆಯಂತೆ, ಕೃಷಿ ಕ್ಷೇತ್ರಕ್ಕೆ ಹಿಡಿದ ಪೀಡೆಯಂತೆ ಮತ್ತೊಂದು ಮಹಾಮಾರಿ ರೈತರ ಎದುರಿಗೆ ಬಂದಿದೆ. ಅದು ಕೀಟಗಳ ರೂಪದಲ್ಲಲ್ಲ, ರೋಗಬಾಧೆಯ ರೂಪದಲ್ಲೂ ಅಲ್ಲ, ದಂಧೆಯ ರೂಪದಲ್ಲಿ, ಮೋಸದ ಮುಸುಗಲ್ಲಿ, ಅರ್ಥಾತ್ ಮನುಷ್ಯನ ರೂಪದಲ್ಲಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ಪ್ರತಿಯೊಂದಕ್ಕೂ ಇನ್ಶೂರೆನ್ಸ್ ಅಂತ ಇರುತ್ತೆ. ಹಾಗೆ ರೈತರು ಬೆಳೆಯೋ ಬೆಳೆಗೂ ಇನ್ಶೂರೆನ್ಸ್ ಇರುತ್ತೆ. ಈ ಅವಕಾಶವನ್ನೇ ಕೆಲ ಅವಕಾಶವಾದಿಗಳು ಇನ್ಶೂರೆನ್ಸ್ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅದು ಹೇಗೆ, ಏನ್ ಕತೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಬೆಳೆ ಇನ್ಶೂರೆನ್ಸ್ ನಲ್ಲಿ ಆ ದಂಧೆಕೋರರು ದೋಚಿದ್ದೆಷ್ಟು ಅಂತ ಹೇಳ್ಬಿಡ್ತೀವಿ ಕೇಳಿ. ಬೆಳೆ ಇನ್ಶೂರೆನ್ಸ್ ಹೆಸರಲ್ಲಿ 600 ಕೋಟಿ ಕರಾಳ ದಂಧೆ. ಮೆಕ್ಕೆಜೋಳ ಬೆಳೆದಿದ್ರೆ ಈರುಳ್ಳಿಗೆ ವಿಮೆ ಪಡೆಯೋ ಏಜೆಂಟ್ಸ್. ರೈತರು ಒಂದು ಬೆಳೆಯನ್ನ ಬೆಳೆಯೋಕೆ ಪಡುವ ಶ್ರಮ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಕ್ಷರಗಳಲ್ಲಿ ಗೀಚೋಕ್ಕಾಗಲ್ಲ. ಭೂಗರ್ಭದಿಂದ ಬೆಳೆ ಮೊಳಕೆ ಹೊಡೆದು ಬರಬೇಕು ಅಂದ್ರೆ ಅದಕ್ಕಾಗಿ ನೇಗಿಲು ಮೊಂಡಾಗಿರುತ್ತೆ, ರೈತನ ಬೆನ್ನೆಲುಬು ಬೆಂಡಾಗಿರುತ್ತೆ. ಅಂತ ಬೆಳೆಗೆ ಕೀಟಗಳು, ಇಲಿ ಹೆಗ್ಗಣಗಳ ಕಾಟವಷ್ಟೇ ಅಲ್ಲ, ದಲ್ಲಾಳಿಗಳು, ದಂಧೆಕೋರರು ಹೊರತಾಗಿಲ್ಲ. ಈಗ ಅಸಲಿ ವಿಷಯ ಏನಂದ್ರೆ, ರೈತರ ಬೆಳೆಗಳಿಗೆ ಇರುವ ಇನ್ಶೂರೆನ್ಸ್ ಅನ್ನ ಮತ್ಯಾರೋ ತುಂಬಿ ಬಂದ ಹಣದಲ್ಲಿ ಐಷಾರಾಮಿ ಬದುಕಿನ ಕಡೆಗೆ ಪ್ರಯಾಣ ನಡೆಸುತ್ತಿದ್ದಾರಂತೆ. ಇದು ಸ್ವತಃ ರೈತರಿಗೂ ತಿಳಿಯದಂತೆ ನಡೆದಿರೋ ದಂಧೆ ಎನ್ನಲಾಗ್ತಿದೆ. ಗದಗ ಜಿಲ್ಲೆ ಮುದ್ರಣ ನಗರಿ ಅಂತ ಕರೆಸಿಕೊಳ್ಳುವ ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ ರಾಗಿ, ಬೇಳೆಗಳು, ನೆಲಗಡಲೆ, ಸೂರ್ಯಕಾಂತಿ, ಹತ್ತಿ, ಈರುಳ್ಳಿ, ಮೆಣಸಿನಕಾಯಿ ಬೆಳೆಗಳನ್ನ ಬೆಳೀತಾರೆ. ಇಲ್ಲಿ ಪ್ರತಿ ಬಾರಿ ಬೆಳೆಗಳಿಗೆ ಹಾನಿಯಾಗುವುದರ ಜೊತೆಗೆ ಸರ್ಕಾರದಿಂದ ಸಿಗ್ತಿರುವ ಬೆಳೆ ವಿಮಾ ಯೋಜನೆಯ ಪ್ರಯೋಜನವೇ ಇರಲ್ಲ. ಅದಕ್ಕೆ ಕಾರಣ ನಡುವೆ ಇರೋ ಕೆಲ ದಂಧೆಕೋರರು. ಇದರಿಂದ ರೈತರು ಪಡುವ ಪರಿತಾಪ ಸಣ್ಣದಲ್ಲ. ಈ ಜಿಲ್ಲೆಯಲ್ಲಿ ಬೆಳೆ ವಿಮೆ ಹೆಸರಲ್ಲಿ ಪ್ರತಿ ವರ್ಷ 100 ಕೋಟಿ ಏಜೆಂಟರ ಪಾಲಾಗ್ತಿದೆ. ರೈತರಿಗೆ ಸೇರೋ ಕೋಟಿ ಕೋಟಿ ಬೆಳೆ ವಿಮೆ ಏಜೆಂಟ್ಗಳಿಂದ ಗುಳುಂ ಮಾಡ್ತಿದ್ದಾರೆ. ಈ ಕರಾಳ ದಂಧೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಕೇಳಿ. ಉದ್ಯೋಗ ಇಲ್ಲದಿದ್ದರೂ ಅವರು 100 ಕೋಟಿಯ ಒಡೆಯರು. ಹೇಗಿರುತ್ತೆ ಇನ್ಶೂರೆನ್ಸ್ ದಂಧೆಕೋರರ ಮಾಸ್ಟರ್ ಪ್ಲಾನ್ಗಳು? ಅದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮ. ಇಲ್ಲಿ ಪ್ರತಿ ವರ್ಷ ಮುಂಗಾರು ಶುರುವಾಗೋಕ್ಕೂ ಮುನ್ನ ಒಂದು ಪ್ಲಾನ್ ನಡೆದಿರುತ್ತೆ. ಅದು ಬೆಳೆಗೆ ಪೂರಕವಾಗಲ್ಲ, ಮಾರಕವಾಗಿ. ಮುಂಗಾರಿನ ಸಮಯಕ್ಕೆ ಯಾವ ಬೆಳೆಗಳು ಹಾನಿಯಾಗೋಕೆ ಚಾನ್ಸ್ ಇದೆ ಆ ಬೆಳೆಗೆ ಕೆಲ ಏಜೆಂಟ್ಗಳು ಇನ್ಶೂರೆನ್ಸ್ ಪ್ರೀಮಿಯರ್ ಮಾಡಿಸ್ತಾರೆ. ಬಟ್ ಇದು ಬೆಳೆ ಬೆಳೆಯೋ ರೈತರಿಗೆ ಗೊತ್ತಿರಲ್ಲ.
ಯಾರು ಬೆಳೆ ವಿಮೆ ಮಾಡಿಸಿರಲ್ಲವೋ ಅಂತ ರೈತರೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿರುತ್ತೆ. ಹೀಗೆ ಮೋಸ ಮಾಡಿದ ದಂಧೆ ಹಣದಲ್ಲಿ ಏಜೆಂಟ್ಗಳು ಐಷಾರಾಮಿಯಾಗಿ ಜೀವನವನ್ನ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ಇದರದ ಕೇಂದ್ರ ಬಿಂದು ನಮ್ಮ ಏನು ಡೋಣಿ ಗ್ರಾಮ ಐತಿ, ನಮ್ಮ ಮುಂಡ್ರಗಿ ತಾಲೂಕು ಡೋಣಿ ಗ್ರಾಮ ಐತಿ, ಇದು ಕೇಂದ್ರ ಬಿಂದು. ಇವರು 3 ಅಂತಸ್ತಿನ ಮನೆ ಹಾಕ್ತಾರೆ ಹಳ್ಳಿ ಒಳಗೆ. ಆ ಮನೆ ಒಳಗೆ ಲಿಫ್ಟ್ ಹಾಕ್ತಾರೆ. ಆಮೇಲೆ ಇವ್ರದ್ದು ಮದ್ವೆ ನೋಡಬೇಕು. ಇದು ಒಂದು VIP ಮದ್ವೆ ಫೇಲ್, ಹಂಗೆ ಧೂಮ್ ಧಾಮ್ ಮದ್ವೆ ಮಾಡ್ಕೊಂಡಾರ. ಈಗ ಇವೆಲ್ಲಾನು ನಾವು ಕೊಟ್ಟಿವಿ. ಇವ್ರದ್ದು ಆಸ್ತಿ ವಿವರನು ನಾವು ಅಧಿಕಾರಿಗಳಿಗೆ ಕೊಟ್ಟೇವಿ. ಅಧಿಕಾರಿಗಳು ಏನು ಮಾಡಾಕತ್ತಿಲ್ಲ. ಇವ್ರು ಮೊದಲು ಅದ ಓರಿಯೆಂಟಲ್ ಇನ್ಶೂರೆನ್ಸ್ನಾಗ ನೌಕರರು ಇದ್ರು, ತೆಗದಾರ ಇವ್ರನ್ನ ಯಾವುದೋ ಒಂದು ಕಾರಣಕ್ಕೆ. ಅದು ತೆಗದ ಮೇಲೆ ಇವರು ಏಜೆಂಟ್ಗಿರಿ ಮಾಡ್ಕೊಂತ ಇವ್ರು ಅಡ್ಡಾಡಕತ್ತಾರ. ಇವರು ಇದ ಉದ್ಯೋಗ ಅಲ್ಲ, ಇವರು ಒಂದು ನೆಟ್ವರ್ಕ್ ಮಾಡಿಬಿಟ್ಟಾರ. ಇವ್ರು ಹೆಂಗಂದ್ರೆ ಈಗ ನನ್ನ ಕೆಳಗೆ 3 ಮಂದಿ, ಅವ್ನ ಕೆಳಗೆ 3 ಮಂದಿ ಮಾಡ್ಕೊಂತ ನೀ 100 ಎಕರೆ ಮಾಡು, ನೀನು 150 ಎಕರೆ ಮಾಡು ಅಂತೇಳಿ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಇವ್ರು ಅವು ಮಾಡ್ಕೊಂಡು ಬರ್ಬೇಕು. CSC ಸೆಂಟರ್ನಾಗ ಕುಂತು ರೊಕ್ಕ ಕಟ್ಟಿ ಇವ್ರಿಗೆ ತಂದು ರಿಸಿಟ್ ಕೊಡ್ಬೇಕು. ಆಮ್ಯಾಗ ಇವರು ಅದನ್ನು ತೊಗೊಂಡು ಹೋಗಿ ಅಪ್ರೂವಲ್ ಮಾಡಿಸ್ಕೊಂಡು ಇನ್ಶೂರೆನ್ಸ್ ಕಂಪ್ನಿಯವ್ರ ಜೋಡಿ ಇವರು ಶಾಮೀಲಾಗಿ ಆ ದುಡ್ಡನ್ನು ರಿಲೀಸ್ ಮಾಡ್ತಾರೆ. ಎಸ್, ಈ ದಂಧೆ ಈಗಿನದ್ದಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಬರ್ತಿರೋದೆ. ರೈತ ವಿಮೆ ಪಾವತಿಸದೇ ಇದ್ರೂ ಅವರ ಹೆಸರಲ್ಲಿ ಬೇರೊಬ್ರು ಅರ್ಜಿ ಸಲ್ಲಿಸಿ ಪ್ರೀಮಿಯಂ ಕಟ್ತಾ ಹೋಗ್ತಾರೆ. ಅಲ್ಲದೆ ಏನೂ ಬೆಳೆಯದೇ ಇರೋ ಡೋಣಿ ಗ್ರಾಮದ ವ್ಯಾಪ್ತಿಯಲ್ಲಿ ಒಟ್ಟು 35 ಎಕರೆ ಜಮೀನಿದೆ. ಅಂತ ಜಾಗಕ್ಕೂ ಈ ಏಜೆಂಟ್ಗಳು ವಿಮೆ ತುಂಬಿದ್ದಾರೆ ಎನ್ನಲಾಗ್ತಿದೆ. ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ, ದೊಡ್ಡ ದೊಡ್ಡ ಕೈಗಳಿವೆ ಅನ್ನೋ ಸಂಶಯ ಡೋಣಿ ಗ್ರಾಮದ ಜನರದ್ದು. ರೈತ ಬೆಳೆದದ್ದು ಮೆಕ್ಕೆಜೋಳ, ಇನ್ಶೂರೆನ್ಸ್ ಮೆಣಸಿನಕಾಯಿಗೆ. ಸಾವಿರಾರು ಹೆಕ್ಟೇರ್ ಮಿಸ್ ಮ್ಯಾಚ್, ಖತರ್ನಾಕ್ ಏಜೆಂಟ್ಸ್. ಡೋಣಿ ಗ್ರಾಮದ ರೈತರಿಗೆ ಮೋಸ ವಿಮೆ ನೋಡಿ ನೋಡಿ ಬೇಸತ್ತಿದ್ದಾರೆ. ಈ ಹಿಂದೆ ಕೂಡ ಇದೇ ಗ್ರಾಮದ ಬಸಯ್ಯ ಅನ್ನೋ ರೈತನಿಗೂ ಇದೇ ರೀತಿಯಾಗಿತ್ತು. ಡೋಣಿ ಗ್ರಾಮದ ಸರ್ವೆ ನಂಬರ್ 214ಕ್ಕೆ ಸಂಬಂಧಿಸಿದಂತೆ ಒಟ್ಟು 8 ಎಕರೆ ಭೂಮಿಗೆ 15,831 ರು ಬೆಳೆ ವಿಮೆಯನ್ನ ಪಾವತಿಸಲಾಗಿತ್ತು. ಆ ಬೆಳೆಗೆ ಉಮಾ ಜಾಗಟಗೇರಿ ಅನ್ನೋ ಹೆಸರಿನವರು ಇನ್ಶೂರೆನ್ಸ್ ಕಟ್ಟುತ್ತಾ ಹೋಗಿದ್ರು. ಬಟ್ ಬ್ಯಾಂಕ್ ಅಕೌಂಟ್ ಮಾತ್ರ ಬೆಂಗಳೂರು ನಗರದಲ್ಲಿತ್ತು. ಅಕೌಂಟ್ನ ತಾಲೂಕು ಬೆಂಗಳೂರು ಉತ್ತರ ಅಂತ ದಾಖಲಿರೋದು ಸಂರಕ್ಷಣಾ ಆಪ್ನಿಂದ ಗೊತ್ತಾಗಿತ್ತು. ಅಷ್ಟಕ್ಕೂ ಈ ರೀತಿ ರೈತರಿಗೆ ಅರಿವಿಲ್ಲದೆ ಹೇಗೆ ಮೋಸ ನಡೆಯುತ್ತೆ? ಈ ಪ್ರಶ್ನೆಗೆ ಉತ್ತರ ಯೋಜನೆಯಲ್ಲೇ ಇದೆ. ಮೊದಲನೇದಾಗಿ ಈ ವಿಮೆ ನಡೀತಿರೋದೇ ಬೆಳೆ ವಿಮಾ ಯೋಜನೆಯಡಿ. ಯೋಜನೆಯ ಪ್ರಕಾರ ಬೆಳೆ ವಿಮೆಗೆ ಜಮೀನಿನ ಮಾಲೀಕ ಅರ್ಜಿ ಸಲ್ಲಿಸಬಹುದು, ಇಲ್ಲ ಅವರ ಪರವಾಗಿ ಯಾರಾದ್ರೂ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ. ಇಲ್ಲೇ ನೋಡಿ ದಂಧೆಕೋರರಿಗೆ ಕಿಂಡಿ ಸಿಕ್ಕಿದ್ದು. ಈ ಅವಕಾಶವನ್ನೇ ಬಂಡವಾಳ ಮಾಡಿಕೊಂಡ ಕದೀಮರು ಬೆಳೆ ವಿಮೆ ಪಾವತಿಸಿದ ರೈತರ ಡೀಟೇಲ್ಸ್ ಪಡೆದು ಅವರ ಹೆಸರಿನಲ್ಲಿ ವಿಮೆ ಹಣವನ್ನ ತಾವೇ ಭರಿಸ್ತಾರೆ. ಬಟ್ ಬ್ಯಾಂಕ್ ಅಕೌಂಟ್ ಮಾತ್ರ ರೈತರದ್ದು ಬಳಸಲ್ಲ, ಬದಲಿಗೆ ಅವರದ್ದೇ ಅಕೌಂಟ್ ಬಳಸ್ತಾರೆ. ಹಾಗಾಗಿ ವಿಮೆ ಹಣ ಸೀದಾ ಅವರ ಅಕೌಂಟ್ಗೆ ಜಮೆಯಾಗುತ್ತೆ. ಇದು ರೈತನಿಗೆ ಗೊತ್ತೇ ಇರಲ್ಲ. ಬಟ್ ಇಲ್ಲಿ ಏಜೆಂಟ್ಗಳು ಈ ದಂಧೆಗೆ ರೈತನನ್ನೇ ಬಳಸಿದ್ದಾರೆ. ಕೊಳ್ಳೆ ಹೊಡೆದ ಇನ್ಶೂರೆನ್ಸ್ ಹಣದಲ್ಲಿ ಅರ್ಧ ರೈತರಿಗೆ. ವಿಮೆ ಅಕ್ರಮದ ಬಗ್ಗೆ ತಿಳಿಯದೆ ರೈತರು ಯಾಮಾರಿದ್ದೇಗೆ? ಯಾರದೋ ದುಡ್ಡಲ್ಲಿ ಯಲ್ಲಮ್ಮನ ಜಾತ್ರೆ ನಡೆಸ್ತಾ ಇರೋದು ಏಜೆಂಟ್ಗಳು. ಆ ಜಾತ್ರೆಯ ಸದ್ದು ಕಣ್ಣಿಗೆ ಕಾಣ್ತಿತ್ತೇ ವಿನಃ ರೈತರ ಕಿವಿಗೆ ಕೇಳಿಸ್ತಾ ಇರಲಿಲ್ಲ. ಸೈಲೆಂಟ್ ಆಗಿ ಯಾವ ಬೆಳೆ ಯಾವ ಸೀಸನ್ನಲ್ಲಿ ಹಾನಿಯಾಗುತ್ತೆ ಅನ್ನೋ ಮಾಹಿತಿ ಏಜೆಂಟ್ಗಳು ತಿಳಿದಿದ್ರು. ಹಾಗಾಗಿ ಯಾವ ಬೆಳೆಗೆ ಯಾವಾಗ ಬೆಳೆ ವಿಮೆ ಪ್ರೀಮಿಯರ್ ತುಂಬಬೇಕು ಅಂತ ಅವರು ತಿಳ್ಕೊಂಡಿದ್ರು. ಆ ಬಗ್ಗೆ ರೈತರ ಬಳಿಗೆ ಕೆಲ ಮಾಹಿತಿ ಪಡೆದಿದ್ರು. ವಿಮೆ ಕಟ್ಟುತ್ತಾ ಹೋಗಿದ್ದಾರೆ. ಇಂಥ ಸೀಸನ್ನಲ್ಲಿ ಇಂಥ ಒಂದು ಬೆಳೆ ಹಾನಿಯಾಗಿದೆ ಅಂತ ರೈತರ ಭೂಮಿ ಮಾಹಿತಿ ಕೊಟ್ಟು ಹಣ ಕ್ಲೈಮ್ ಮಾಡ್ತಿದ್ರು. ಇಲ್ಲಿ ಮತ್ತೊಂದು ಅಚ್ಚರಿ ಏನಂದ್ರೆ, ಕಂಪನಿಯಿಂದ ಬರೋ ವಿಮೆ ಹಣದಲ್ಲಿ ರೈತರು ಮತ್ತು ಏಜೆಂಟ್ಗಳು ಪಾಲು ತೆಗೆದುಕೊಳ್ತಿದ್ರು ಅಂತ ಹೇಳಲಾಗ್ತಿದೆ. ಅಂದ್ರೆ ಈ ದಂಧೆಯಲ್ಲಿ 50-50 ಫಾರ್ಮುಲಾ ಬಳಸ್ತಿದ್ರಂತೆ. ಅಂದ್ರೆ 50ರಷ್ಟು ರೈತರಿಗೆ ಕೊಟ್ಟು ಉಳಿದ 50ರಷ್ಟು ಏಜೆಂಟ್ಗಳು ನುಂಗ್ತಿದ್ರು ಎನ್ನಲಾಗ್ತಿದೆ.
ಬಟ್ ಇದು ಮಾಹಿತಿ ಇರೋ ರೈತರ ಬಳಿ ಮಾತ್ರ ನಡೀತಿದ್ದ ಮೋಸ. ಆದ್ರೆ ಆ ರೈತರು ಅಷ್ಟೇ ಹಣ ಬಂದಿರ್ಬೋದು ಅಂತ ನಂಬುತ್ತಿದ್ದವರು. ಹಾಗೆ ಮಾಹಿತಿಯೇ ತಿಳಿಯದ ರೈತರ ಪೂರ್ತಿ ವಿಮೆ ಹಣ ಏಜೆಂಟ್ಗಳ ಖಜಾನೆ ಸೇರ್ತಿತ್ತು. ಹೀಗೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಮಿಸ್ ಮ್ಯಾಚ್ ಮಾಡಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದ ಕದೀಮರು ಮುಂಗಾರು ಬೆಳೆಯಲ್ಲೂ ಮಿಸ್ ಮ್ಯಾಚ್ ಮಾಡಿ ನೂರಾರು ಕೋಟಿ ಇನ್ಶೂರೆನ್ಸ್ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ಈ ಮಹಾಮೋಸದಲ್ಲಿ ಕೃಷಿ ಇಲಾಖೆಯ ಹಸ್ತ ಇದೆ ಅನ್ನೋ ಅನುಮಾನ ಮತ್ತಷ್ಟು ಕಿಚ್ಚಚ್ಚಿದಂತೆ ಕಾಣ್ತಾ ಇದೆ. ಅಸಲಿಗೆ ಯಾವ ಬೆಳೆಯನ್ನ, ಯಾವ ರೈತರ ಭೂಮಿಯನ್ನ ಏಜೆಂಟ್ಸ್ ಈ ದಂಧೆಗೆ ಬಳಸ್ತಿದ್ರು ಅನ್ನೋ ಎಪಿಸೋಡ್ ಮತ್ತಷ್ಟು ಅಚ್ಚರಿಯಾಗಿದೆ. ಜೇಬಿಗೆ ಗೊತ್ತಿಲ್ಲದೆ ಪರ್ಸ್ ಹೊಡಿತಾರೆ, ಅಕೌಂಟ್ಗೆ ಗೊತ್ತಿಲ್ಲದೆ ಹಣ ಹೊಡಿತಾರೆ. ಬಟ್ ಈ ದಂಧೆಕೋರರು ಮಾತ್ರ ಭೂಮಿಗೆ ಗೊತ್ತಿಲ್ಲದೆ, ಆ ಭೂಮಿಯ ಒಡೆಯನಿಗೆ ಗೊತ್ತಿಲ್ಲದೆ ಹಣ ಕೊಳ್ಳೆ ಹೊಡೆದಿದ್ದು ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ. ಒಂದು ಬೆಳೆ ಹೆಸರೇಳಿ ಮತ್ತೊಂದು ಬೆಳೆಗೆ ಇನ್ಶೂರೆನ್ಸ್ ಪಡೆದಿದ್ದಲ್ಲದೆ ಒಬ್ಬ ರೈತರಿಗೆ ಗೊತ್ತಿಲ್ಲದೆ ಮತ್ತೊಬ್ಬ ರೈತನಿಗೆ ಮೋಸ ಮಾಡಿದ್ದ ಈ ಜಾಲ ಬಯಲಾಗಿದ್ದು ಹೇಗೆ? ಈ ಬಗ್ಗೆ ಅಧಿಕಾರಿಗಳು ಹೇಳೋದೇನು, ರೈತರ ಆಕ್ರೋಶವೇನು ಹೇಳ್ತೀವಿ ಕೇಳಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮಕ್ಕೆ ಹಿಡಿದ ಈ ವಿಮೆಯ ಮೋಸದ ಗ್ರಹಣ ವರ್ಷಗಳು ಕಳೆದ್ರೂ ಸಹ ಇನ್ನೂ ಬಿಡ್ತಿಲ್ಲ. ಏಕದಳ ಧಾನ್ಯ ಬೆಳೆಯೋ ಭೂಮಿಯನ್ನ, ಸಮಗ್ರ ಕೃಷಿಯನ್ನ ಬೆಳೆಯೋ ಭೂಮಿಯನ್ನ, ತೆಂಗು, ಜೋಳ, ಶೇಂಗಾ ಎಲ್ಲಾ ಭೂಮಿಯನ್ನ ಏಜೆಂಟ್ಗಳು ದಂಧೆಗೆ ಅಡ್ಡಗಳಾಗಿ ಮಾಡಿಕೊಂಡಿದ್ರು. ಕೃಷಿ ಬಿಟ್ಟರೆ ಏನೂ ತಿಳಿಯದ ಅಮಾಯಕ ರೈತರು ಅವರ ಮರಳು ಮಾತಿಗೆ ಮರುಳಾಗಿ ಹೋಗಿದ್ರು. ಒಂದು ಗ್ಯಾಂಗ್ನಂತೆ ಗದಗ ತುಂಬಾ ಹಬ್ಬಿಕೊಂಡಿದ್ದ ಏಜೆಂಟ್ ಟೀಮ್ ಕೋಟಿ ಕೋಟಿ ಕೊಳ್ಳೆ ಹೊಡೆಯೋದ್ರಲ್ಲಿ PhD ಮಾಡಿಬಿಟ್ಟಿತ್ತು. ಗದಗದಲ್ಲಿ ರೈತರ ಬೆಳೆಗಳನ್ನೇ ದಂಧೆಯಾಗಿ ಮಾಡಿಕೊಂಡ ಏಜೆಂಟರಿಗೆ ಅಧಿಕಾರಿಗಳ ಸಾಥ್ ಇದೆ ಅನ್ನೋ ಅನುಮಾನ ಇದೆ. ಪ್ರತಿ ವರ್ಷ ಅಂದಾಜು 500 ರಿಂದ 600 ಕೋಟಿ ರೂಪಾಯಿ ಬೆಳೆ ವಿಮೆ ವಹಿವಾಟು ನಡೀತಾ ಇದೆಯಂತೆ. ಅದರಲ್ಲಿ 200 ರಿಂದ 3 ಕೋಟಿ ರೂಪಾಯಿ ವಿಮೆ ಹಣ ಏಜೆಂಟರು ಅಧಿಕಾರಿಗಳ ಪಾಲಾಗ್ತಿದೆ ಎನ್ನಲಾಗ್ತಿದೆ. ಆದ್ರೆ ಇದರಲ್ಲಿ ಸತ್ಯ ಎಷ್ಟಿದೆ ಅನ್ನೋದು ತನಿಖೆಯಿಂದ ಹೊರಬೀಳಬೇಕಾಗಿದೆ. ಇವರು ಎಷ್ಟರ ಮಟ್ಟಿಗೆ ಇವರು ಅದ್ರೊಳಗೆ ಇಳಿದು ಬಿಟ್ರ ಅಂದ್ರೆ ಕೆರಿ ಮೇಲೆ ರೊಕ್ಕ ತಗದಾರ. ಇವರು ಪೇಟಾಲ್ ಅವ್ರ ಗ್ರಾಮದಾಗ ಕೆರಿ ಐತಿ, ಆ ಕೆರಿ ಸರ್ವೆ ನಂಬರಿಗೆ ಇವರು ಬೆಳೆ ವಿಮೆ ತೆಗಿತಾರ. ಆಮ್ಯಾಗ ಇದ ಡೋಣಿ ಗ್ರಾಮದಾಗ ಕಂಟಿ ಬೆಳೆದಾವ. ಅಲ್ಲಿ ಆ ಕಂಟಿ ಬೆಳೆದಿದ್ದ ಜಗಕ್ಕೆ ಇವರು ಮೆಣಸಿನ್ಕಾಯಿ ಅಂತ ಹೇಳಿ ಇದನ್ನ ತಗೋತಾರ, ಬೆಳೆ ವಿಮೆ ತೆಗಿತಾರ. ಅಂದ್ರೆ ಇವರು ಎಷ್ಟರ ಮಟ್ಟಿಗೆ ಇವರು ಬೆಳೆದಾರ. ಇವ್ರು ನೆಕ್ಸಸ್ ಏನು ಇವರು ಒಂದು ಮೈತ್ರಿ ಮಾಡ್ಕೊಂಡಾರ. ಇವರೆಲ್ಲರೂ ಕೂಡಿ ಅಧಿಕಾರಿಗಳು, ಏಜೆಂಟ್ರು, ಇನ್ಶೂರೆನ್ಸ್ ಕಂಪ್ನಿ ಇವರೆಲ್ಲರೂ ಕೂಡಿ ಏನು ರೈತರನ್ನ ಲೂಟಿ ಮಾಡಕತ್ತಾರ. ಇದಕ್ಕೆ ಕಡಿವಾಣ ಹಾಕ್ಬೇಕು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೆ ಸ್ಥಳೀಯ ಇನ್ಶೂರೆನ್ಸ್ ಕಂಪನಿಗಳ ಸಿಬ್ಬಂದಿಗಳು ಸೇರಿ ಈ ಗೋಲ್ಮಾಲ್ ನಡೆಸ್ತಿದ್ದಾರೆ ಅನ್ನೋ ಆರೋಪ ಇದೆ. ಅಷ್ಟೇ ಅಲ್ಲದೆ ಈ ದಂಧೆಗೆ ರೈತರಿಗೆ 50ರಷ್ಟು ಹಣ ಕೊಟ್ಟು ಅವರಿಗೆ ಅರಿವಿಲ್ಲದೆ ಅವರನ್ನ ಮೋಸ ಮಾಡಿದ್ದಾರೆ. ಅಷ್ಟಕ್ಕೂ ಈ ದಂಧೆ ಹೊರಬಿದ್ದಿದ್ದೇಗೆ ಅಂತ ಹೇಳ್ತೀವಿ.
ಆದ್ರೆ ಅದಕ್ಕಿಂತ ಮುಂಚೆ ಯಾವ ಬಗೆಯಲ್ಲಿ, ಯಾವ ಭೂಮಿಯಲ್ಲಿ, ಯಾವ್ಯಾವ ರೈತರಿಗೆ ಮೋಸ ನಡೀತು ಅಂತ ತೋರಿಸ್ತೀವಿ ನೋಡಿ. ಈತನ ಜಮೀನಿನಲ್ಲಿ ಒಂದು ಪಾಳು ಬಿದ್ದ ಸ್ಥಳವಿದೆ. ಆ ಪಾಳು ಬಿದ್ದ ಸ್ಥಳದಲ್ಲೇ ಮೆಕ್ಕೆಜೋಳವನ್ನ ಬೆಳೆಯಲಾಗಿದೆ ಅಂತ ಇನ್ಶೂರೆನ್ಸ್ ಪ್ರೀಮಿಯರ್ ಕಟ್ಟಲಾಗಿದೆ. ಹಾಗೆ ಬೆಳೆ ಹಾನಿಯಾಗಿದೆ ಅಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡಲಾಗಿದೆ. ಈತನ ಹೆಸರಲ್ಲಿ ಕಟ್ಟಿದ ಪ್ರೀಮಿಯಂ 4,195 ರೂಪಾಯಿ 69 ಪೈಸೆ. ಕ್ಲೈಮ್ ಮಾಡಿದ್ದು 2,09,784 ರೂಪಾಯಿ 50 ಪೈಸೆ. ರೈತ ಮಲ್ಲಿಕಾರ್ಜುನ ಹೂಗಾರ್ ಬೆಳೆದಿದ್ದು ಮಿಶ್ರ ಬೆಳೆ ಈರುಳ್ಳಿ ಅಂತ ಇನ್ಶೂರೆನ್ಸ್. ಈ ರೈತನ ಡೀಟೇಲ್ಸ್ ನೋಡಿದ್ರೆ ಆತ ಮಲ್ಲಿಕಾರ್ಜುನ ಹೂಗಾರ್. ಆತ ಇಡೀ 4 ಎಕರೆ ಜಮೀನಿನಲ್ಲಿ ಬೆಳೆದಿದ್ದು ಮಿಶ್ರ ಬೆಳೆ. ಬಟ್ ಆ ಇಡೀ 4 ಎಕರೆ ಜಮೀನಿಗೆ ಈರುಳ್ಳಿ ಹಾಕಿದ್ವಿ ಅಂತ ಇನ್ಶೂರೆನ್ಸ್ ಕ್ಲೈಮ್ಗೆ ಅರ್ಜಿ ಹಾಕಲಾಗಿದೆ. ಹಾಗೆ ಹಣವನ್ನು ಸಹ ದೋಚಲಾಗಿದೆ. ಈ ರೈತನ ಬೆಳೆಗೆ ಕಟ್ಟಿದ್ದ ಪ್ರೀಮಿಯಂ 1,302 ರೂಪಾಯಿ 47 ಪೈಸೆಯಾದ್ರೆ ಕ್ಲೈಮ್ ಮಾಡಿದ್ದು 92,373 ರೂಪಾಯಿ 75 ಪೈಸೆ. ಹಾಗೆ ಕೆಂಪು ಮೆಣಸಿನಕಾಯಿ ಅಂತ 449 ರೂಪಾಯಿ ಪ್ರೀಮಿಯಂಗೆ 11,070 ರೂಪಾಯಿ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡಿದ್ದಾರೆ. ರೈತ ಲಕ್ಷ್ಮಪ್ಪ ರಾಥೋಡ್ ಮೆಕ್ಕೆಜೋಳಕ್ಕೆ ಕೆಂಪು ಮೆಣಸಿನಕಾಯಿ ವಿಮೆ. ರೈತನ ಹೆಸರು ಲಕ್ಷ್ಮಪ್ಪ ರಾಥೋಡ್. ಈತ ಬೆಳೆದಿದ್ದು ಮೆಕ್ಕೆಜೋಳ ಬೆಳೆಯಾದ್ರೆ ಕ್ಲೈಮ್ಗೆ ಅರ್ಜಿ ಹಾಕಿದ್ದು ಮಾತ್ರ ಕೆಂಪು ಮೆಣಸಿನಕಾಯಿ ಅಂತ. ಈ ರೈತನ ಬೆಳೆಯ ಪ್ರೀಮಿಯಂ 1,313 ರೂಪಾಯಿ 60 ಪೈಸೆ ಆದ್ರೆ 93,169 ರೂಪಾಯಿ 13 ಪೈಸೆ ಕ್ಲೈಮ್ ಮಾಡಲಾಗಿದೆ. ರೈತ ಮಹಿಳೆ ಶಾಂತವ್ವ ಬೆಳೆದಿದ್ದು ಶೇಂಗಾ, ಮುಸುಕಿನ ಜೋಳಕ್ಕೆ ವಿಮೆ. ಇದು ಮಾತ್ರ ವಿಚಿತ್ರ ಮತ್ತು ಅಚ್ಚರಿ ಅನಿಸೋ ಪ್ರಕರಣ. ಇಲ್ಲಿ ರೈತ ಮಹಿಳೆ ಶಾಂತವ್ವ ಬೆಳೆ ಹಾನಿಗೆ ಅರ್ಜಿ ಹಾಕಿದ್ರೆ ಅದು ಅಪ್ರೂವಲ್ ಆಗಿದ್ದು ಹೊಸಮನಿ ಶಾಂತವೀರಗೌಡ ಅನ್ನೋರ ಹೆಸರಿಗೆ. ಈ ಮಹಿಳೆ ಬೆಳೆದಿದ್ದು ಶೇಂಗಾ. ಆ ಶೇಂಗಾಕ್ಕೆ ಬೆಳೆ ಹಾನಿ ಅಂತ ಅರ್ಜಿ ಹಾಕಿದ್ರೆ ಅದು ಮುಸುಕಿನ ಜೋಳಕ್ಕೆ ಅಪ್ರೂವ್ ಆಗಿತ್ತು. ಈ ವಿಮೆಗಾಗಿ 3 ಪ್ರೀಮಿಯಂ ಕಟ್ಟಲಾಗಿದೆ. ಒಂದು 457 ರೂಪಾಯಿ 31 ಪೈಸೆ. ಇದಕ್ಕೆ ಕ್ಲೈಮ್ ಆಗಿದ್ದ ಮೊತ್ತ 22,865 ರೂಪಾಯಿ 55 ಪೈಸೆ. ಆದರೆ 776 ರೂಪಾಯಿ 88 ಪೈಸೆ ಪ್ರೀಮಿಯಂಗೆ 38,843.75 ಕ್ಲೈಮ್ ಆಗಿದೆ. ಮತ್ತೊಂದು 605 ರೂಪಾಯಿ 68 ಪೈಸೆ ಪ್ರೀಮಿಯಂಗೆ 30,284 ರೂಪಾಯಿ ಕ್ಲೈಮ್ ಆಗಿದೆ. ಹೀಗೆ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆದಿದ್ರೆ ಈರುಳ್ಳಿ ಅಂತ ಕ್ಲೈಮ್ ಮಾಡ್ತಾರೆ, ಈರುಳ್ಳಿ ಇದ್ರೆ ಶೇಂಗಾ ಅಂತ ಕ್ಲೈಮ್ ಮಾಡ್ತಾರೆ. ಒಟ್ನಲ್ಲಿ ಡೋಣಿ ಗ್ರಾಮ, ಡಂಬಳ, ಇಡೀ ಮುಂಡರಗಿ ತಾಲೂಕಿನಲ್ಲಿ ಈ ರೀತಿ ಬೆಳೆ ವಿಮೆಯಲ್ಲಿ ಅಕ್ರಮ ನಡೆದಿದೆ. ಅಕ್ರಮ ದಂಧೆ ಪತ್ತೆಯಾಗಿದ್ದು ಹೇಗೆ? ರೈತರು ಏನಂತಾರೆ? ಬೆಳೆ ವಿಮೆ ಮೋಸದಲ್ಲಿ ಅಧಿಕಾರಿಗಳು ಹೇಳೋದೇನು? ಯಾರೋ ರೈತರ ಹೆಸರಲ್ಲಿ ಬೇರೆ ಯಾರೋ ಅರ್ಜಿ ಸಲ್ಲಿಸಿ ಯಾರದ್ದೋ ಭೂಮಿ ಬೆಳೆ ಹೆಸರಿಗೆ ಇನ್ಯಾರೋ ವಿಮೆ ತುಂಬುತ್ತಾ ಕೋಟಿ ಕೋಟಿ ಕೊಳ್ಳೆ ಹೊಡಿತಿದ್ದಾರೆ ಅಂದ್ರೆ ಇದರ ಹಿಂದೆ ಇನ್ಶೂರೆನ್ಸ್ ಕಂಪನಿಯವರ ಕೈವಾಡ, ಇಲಾಖೆ ಅಧಿಕಾರಿಗಳ ಕೈವಾಡ ಇಲ್ಲದೆ ಆಯ್ತಾ ಅನ್ನೋ ದೊಡ್ಡ ಪ್ರಶ್ನೆ ಹುಟ್ಟು ಹಾಕುತ್ತೆ. ಬಟ್ ಅದರ ಬಗ್ಗೆ ಅಧಿಕಾರಿಗಳು ಹೇಳೋದೇನು ಕೇಳಿ. ನಾವು ಪ್ರಚಾರ ಕೈಗೊಂಡಿರ್ತೀವಿ, ದೆನ್ ಕ್ರಾಪ್ ಸರ್ವೆ ಆಗಿರ್ತದ, ಪ್ಲಸ್ ಬ್ಯಾಂಕಿಗೆ ಹೋಗಿ ತುಂಬೋರು, ಫಾರ್ಮ್ ತುಂಬೋರೆಲ್ಲ ರೈತರು. ಡಾಕ್ಯುಮೆಂಟೇಷನ್ನಾಗ ನಮಗೆ ಎಲ್ಲೂ ಲೂಪ್ ಹೋಲ್ಸ್ ಇಲ್ಲ. ಅವರ ರೈತನ ಬೆಳೆ, ರೈತನ ದುಡ್ಡು, ಕ್ರಾಪ್ ಲೋನ್ ಇರಲಿ ನಾನ್ ಲೋನ್ ಇರಲಿ ಅವರಾಗೆ ಹೋಗಿ ತುಂಬ್ತಾರೆ, ಅವ್ರದೇ ಸಹಿ ಇರ್ತದೆ. ಇದರೊಳಗೆ ಬೇರೆಯವ್ರದ್ದು ಯಾರ್ದು ಅವಕಾಶನೇ ಇಲ್ಲ. ಈಗಾಗಲೇ ಮೋಸ ಹೋದ ರೈತರೆಲ್ಲ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರನ್ನ ಭೇಟಿ ಮಾಡಿ ಸಮಸ್ಯೆ ಹೇಳಿಕೊಂಡಿದ್ದಾರೆ. ಬಟ್ ಯಾರೂ ರೈತರ ಮಾತನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋ ಆರೋಪ ಇದೆ. ರೈತರು ಪದೇ ಪದೇ ಕಚೇರಿಗೆ ಅಲೆದಾಡಿರೋದ್ರಿಂದ ಅವರಿಂದ ಲಿಖಿತ ರೂಪದಲ್ಲಿ ದೂರು ಸ್ವೀಕರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಕೃಷಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರಂತೆ. ಹಾಗಾದ್ರೆ ಅಧಿಕಾರಿಗಳೇ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರ್ತಿದ್ದಾರಾ? ಸೈನಾಗಿ ನಿಮ್ಗೆ ಒಂದೇ ವರ್ಡ್ನ ತೋರಿಸಿನಿ, ಅವ್ರದ್ದು ಸಂಬಂಧ ಇಲ್ಲ. ಸಂಬಂಧ ಇರೋದು ಅವರೇ ಮೆಂಬರ್ ಸೆಕ್ರೆಟರಿ. ಈಗ ಗ್ರಾಮ ಪಂಚಾಯತ್ದಾಗ ಒಂದು ಚೆಕ್ ಕರಿತಾನಂದ್ರೆ ಪಿ ಡಿ ಒ ಅಧ್ಯಕ್ಷದಿಂದ ಇರೋದು ಜವಾಬ್ದಾರಿ. ಪಿ ಡಿ ಒ ಕೇಳಂದ್ರೆ ಅಧ್ಯಕ್ಷನ ಜವಾಬ್ದಾರಿ ಇರ್ತದೆ. ಹಂಗೆ ಅಗ್ರಿಕಲ್ಚರ್ ಜವಾಬ್ದಾರಿ ಭಾಳ ಅದ. ಆದರೆ ಇದು ಮಿಸ್ ಮ್ಯಾಚ್ ಮಾಡಿ ಏನೇನು ಮಾಡ್ತಾರೆ ರಾಮಾಯಣ ನಿಮ್ಗೆ ಚಲೋ ಹೋದ, ನಮ್ಗೆ ಗೊತ್ತಿಲ್ಲ ಅದು
ಅದಕ್ಕೆ ನನ್ನ ಹಂತದಾಗ ಏನು ನಮ್ಮ ಆಫೀಸರ್ ಮಾಡ್ತಾರೆ, ನಾನು ಆಲ್ರೆಡಿ ಮೀಟಿಂಗ್ ತೊಡೀನಿ, ಸ್ವತಃ ನನ್ನ ಕೆಲಸ ಪ್ರಕಾರ 10% ಬಿಟ್ಟು ಎಲ್ಲ ತಲೂ ಹೋಗೋದು. ಈ ಬಗ್ಗೆ ರೈತರು ವಿಮಾ ಕಂಪನಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ರು ಎನ್ನಲಾಗ್ತಿದೆ. ಕೃಷಿ ಇಲಾಖೆ ಅಧಿಕಾರಿಗಳು ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ಅನ್ನೋ ಆರೋಪವೇ ಈಗ ಈ ದಂಧೆಗೆ ವಿಮಾ ಕಂಪನಿ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳ ಹಸ್ತ ಇದೆ ಅನ್ನೋ ಆರೋಪಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ರೈತ ಪರ ಹೋರಾಟಗಾರರು, ರೈತರ ಪರ ವಕೀಲರು ಈ ದಂಧೆಕೋರರ ಹೆಡೆಮುರಿ ಕಟ್ಟಬೇಕು. ಕಂದಾಯ ಇಲಾಖೆ ಅಧಿಕಾರಿಗಳ ಬ್ಯಾಂಕ್ ಖಾತೆಯನ್ನ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಇದೆ. ಇವರು ಮನಿ ರೇಡ್ ಆಗಬೇಕು, ಇವ್ರ ಆಸ್ತಿ ರೇಡ್ ಆಗಬೇಕು, ಇವ್ರ ಬ್ಯಾಂಕ್ದ ಅಕೌಂಟ್ ಪರಿಶೀಲನೆ ಆಗಬೇಕು. ಅಧಿಕಾರದ ಹಿಡ್ಕೊಂಡ ಅಧಿಕಾರಿಗಳನ್ನ ಇದ್ರೊಳಗೆ ಮೇನ್. ಇವು ಏನು ಡೋಣಿ ಗ್ರಾಮದಾಗ ಒಂದು 3-4 ಮಂದಿ ಅದಾರ. ಇವರು ಯಾವ ಮಟ್ಟಕ್ಕೆ ಬೆಳೆದು ಬಿಟ್ಟಾರ ಅಂದ್ರೆ ಇವತ್ತು ಇನ್ನೊಂದು ಸ್ವಲ್ಪ ದಿನಕ್ಕೆ ಅವ್ರು MLA MP ಟಿಕೆಟ್ ಕೇಳ್ತಾರ, ಅಲ್ಲಿ ಮಟ್ಟ ಅವ್ರು ಬೆಳೆದಾರ. 100 ಕೋಟಿ ರೂಪಾಯಿ ಇದು 3 ತಿಂಗಳದ ಒಮ್ಮೆ ಇವ್ರು ಇದು ದಂಧೆ ಇದೆ. ಎಸ್, ಇದು ಇಲ್ಲಿಗೆ ಮುಗಿಯದ ಸ್ಕ್ಯಾಮ್ ಅಧ್ಯಾಯ. ಈ ಹಿಂದೆ ಎಷ್ಟು ನಡೆದಿತ್ತು ಅಂತ ತಿಳಿಯದ ಅನ್ಯಾಯ. ಈ ಸ್ಕ್ಯಾಮ್ನಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು, ಯಾರು ಇಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ರೆ ಸ್ಕ್ಯಾಮ್ ನಡೆದಿರೋದಂತರೂ ಸತ್ಯ, ರೈತರಿಗೆ ಮಹಾಮೋಸ ಆಗಿರೋದಂತರೂ ನಗ್ನ ಸತ್ಯ. ಈ ದಂಧೆಯನ್ನ ಹೇಗೆ ತಡೆಯಲಾಗುತ್ತೆ? ದಂಧೆಕೋರರಿಗೆ ಅದೇನು ಶಿಕ್ಷೆ ಕೊಡಲಾಗುತ್ತೆ? ಇದು ಯಾವಾಗ ನಿಲ್ಲುತ್ತೆ ಅನ್ನೋದು ಕಠಿಣ ಕ್ರಮ ವಿಕ್ರಮವಾದಾಗಲೇ. ಅಧಿಕಾರಿಗಳೇನೋ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಿದ್ದಾರೆ, ರೈತರೇನೋ ಇದು ಎಲ್ಲರಿಗೂ ಗೊತ್ತಿದ್ದೇ ಆಗಿರೋ ಸ್ಕ್ಯಾಮ್ ಅಂತ ಕಿಡಿಯಾಗಿದ್ದಾರೆ. ಈ ವಿಮೆ ಸ್ಕ್ಯಾಮ್ ಬಗೆದಷ್ಟು ಬಯಲಾಗುತ್ತಾ? ದೊಡ್ಡವರ ಕೈವಾಡವಿದ್ಯಾ? ಸತ್ಯ ಹೊರಬೀಳೋಕೆ ಟೈಮ್ ಬೇಕಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.